ಸರ್ ಎಲ್ಲ ಕಡೆ ಕೂಡ ನಡೀತಾ ಇದೆ ಸುಸೂತ್ರವಾಗಿ. ಅಂದರೆ ಚಿತ್ತಾಪುರದಲ್ಲೇ ಯಾಕೆ ಇಂಥ ಇದು ಅಂತ, ಯಾಕಂದರೆ ಒಂದು ಕಡೆ RSS ಬ್ಯಾನ್ ಮಾಡಬೇಕು ಅಂತಾರೆ, ಮತ್ತೊಂದು ಕಡೆ ಏನಾಗಿದೆ ನೋಡಿ, ಅದು ಹೇಳಿದ್ನಲ್ಲ, ಸಂಪೂರ್ಣ ಅಧಿಕಾರ ದುರ್ಬಳಕೆ ಮಾಡೋ. ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲಿ ಇಬ್ಬರು ಜಗಳದಲ್ಲಿ ಮೂರನೇ ಒಂದು ಲಾಭ ಅಂತಂಗಾಗಿದೆ. ಒಂದು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಬೇಕಾಗಿದೆ, ಯಾಕಂದರೆ ಅವ್ರು ಕುರ್ಚಿ ಉಳಿಸ್ಕೋಬೇಕಾಗಿದೆ. ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳಿಗೆ ಕುರ್ಚಿ ಪಡ್ಕೋಬೇಕಾಗಿದೆ. ಒಬ್ಬರು ಕುರ್ಚಿ ಉಳಿಸ್ಕೋಬೇಕು, ಇನ್ನೊಬ್ಬರು ಕುರ್ಚಿ ಪಡ್ಕೋಬೇಕು. ಇವರಿಬ್ಬರು ಜಗಳದಲ್ಲಿ ಇವ್ರು ಹೇಳ್ದಂಗೆ ತಾಳಕ್ಕೆ ಕುಣಿತಾ ಇದ್ದಾರೆ. ಇಬ್ರು ಮುಖ್ಯಮಂತ್ರಿಯವರನ್ನು ಉಪಮುಖ್ಯಮಂತ್ರಿಗಳು ಇವ್ರು ತಾಳಕ್ಕೆ ಕುಣಿತಿದ್ದಾರೆ. ಹೇಗಾರು ಮಾಡಿ ಅವ್ರವ್ರ ಅಧಿಕಾರ ಪಡ್ಕೋಬೇಕು ಅಂತ ಒಬ್ಬರು ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೊಬ್ಬರು ಅಧಿಕಾರ ಉಳಿಸ್ಕೋಬೇಕು ಅಂತ. ಹಾಗಾಗಿ ಈ ಗೊಂದಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅವರ ಸಂಭ್ರಮ ಮಾಡ್ತಾ ಇದ್ದಾರೆ, ಉಚ್ಚಾಟಿಕೆ ಮಾಡ್ತಾ ಇದ್ದಾರೆ, ಮನಸ್ಸಿಗೆ ಬಂದಂಗೆ ನಡ್ಕೋತಾ ಇದ್ದಾರೆ, ಮನಸ್ಸಿಗೆ ಬಂದಂಗೆ ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ತಾನು ಅಂದ್ಕೊಂಡಿದ್ದಾರೆ ಯಾವಾಗಲೂ ಈಗ ಮಾಡ್ತಾ ಇದ್ದೀವಿ ಅಂತ. ಈ ರೀತಿ ಎಲ್ಲದಕ್ಕೂ ಒಂದು ನಿಮಿಷ ಕೂತು ಯೋಚನೆ ಮಾಡಬೇಕಷ್ಟೇ ಸಮಾಧಾನವಾಗಿ. ಅವರು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ವೇನೋ. ವಿನಾಶ ಕಾಲಕ್ಕೆ ಇಂಥವೆಲ್ಲ ನಡವಳಿಕೆಗಳು ಬರ್ತದಂತೆ. ಇನ್ನು ವಿನಾಶ ಕಾಲದಲ್ಲಿ ನಾಳೆ ಏನು ಬೇಕಾದರೂ ಆಗ್ಬೋದು ಸರ್, ನಾಳೆ ಗಲಾಟೆ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಅನುಮತಿ ಕೊಟ್ಟು ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ನಡೀತಾ ಇದೆ. ನೋಡೋಣ ಏನೇನಾಗುತ್ತೆ ನನಗೆ, ಯಾಕೆಂದರೆ ಅಲ್ಲಿದ್ದು ಪರಿಸ್ಥಿತಿಗಳು ಏನು ಅಂತ ನನಗೂ ಇನ್ನೂ ಹೆಚ್ಚಿನ ಮಾಹಿತಿ. ನೋಡೋಣ. ಇವರೆಲ್ಲ ಈ ರೀತಿ ಸರ್ಕಾರದ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋವಂಥದ್ದು, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದ್ದಾರೆ, ನಮ್ಮ ಸ್ವಾತಂತ್ರ್ಯದ ಕಗ್ಗೊಲೆ ಮಾಡ್ತಿದ್ದಾರೆ, ಅಧಿಕಾರ ದುರ್ಬಳಕೆ ಮಾಡ್ತಿದ್ದಾರೆ. ಇವೆಲ್ಲವೂ ಅತಿರೇಕಕ್ಕೆ ಹೋಗ್ತಿದೆ. ಈ ಪರಿಸ್ಥಿತಿಯಲ್ಲಿ ನೋಡುವ. ನಾನು ಇನ್ನೇನು ಮಾತಾಡೋದು ಈಗ ಸರಿಯಲ್ಲ ಅನ್ನೋದು. ಪಾಲ್ಗೊಳ್ಳಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರನ್ನು ಕೂಡ ಅಮಾನತ್ ಮಾಡಿದ್ದಾರೆ. ಅದು ಯಾವ ರೀತಿ ನೋಡ್ತಾರೆ ಬಿಜೆಪಿ ಅಂತಲ್ಲ ನೋಡಿ, ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ. ಹಾಗಾಗಿ ಈ ಸ್ವಾತಂತ್ರ್ಯವನ್ನ ಅವ್ರಿಗೆ ಇದೆ, ಇವರ ದೃಷ್ಟಿಯಲ್ಲಿ ಇಲ್ಲ ಅಂತ ಅದನ್ನ ಅಮಾನತನ್ನು ಮಾಡಿದ್ದಾರೆ. ಖಂಡಿತ ಕಾನೂನಲ್ಲಿ ಅದು ಊರ್ಜಿತವಾಗಲ್ಲ. ಕಾನೂನಲ್ಲಿ ಇದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ.